ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೈಂಡ್ ಆರ್ಟ್ ಆಫ್ ಸಿಪಿಟಿ. ಫಸ್ಟ್ ಟೈಮ್ ನಮ್ಮನ್ನ ಯೂಟ್ಯೂಬ್ ಚಾನಲ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ಈ ಥರ ಹಲವಾರು ವೀಡಿಯೋ ಮಾಡೋಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ವೀಡಿಯೋ ಒಳಗಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇದು ಶೇರೋ ಹೋಟೆಲ್. ಈ ಶೇರೋ ಹೋಟೆಲಿಂದ ನಾವು ರೈಟ್ ತೊಗೊಂಡ್ರೆ ನಾವು ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಹೋಗೋಕ್ಕೆ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಈ ಬೆಟ್ಟ ತುಂಬಾ ಒಂದು ವಿಚಿತ್ರ ಮತ್ತು ವಿಸ್ಮಯ ಫ್ರೆಂಡ್ಸ್. ಇದು ಬೆಟ್ಟಕ್ಕೆ ನಾವು ಕನಕಪುರ, ರಾಮನಗರ, ಚನ್ನಪಟ್ಟಣ ತುಂಬ ಕಡೆಯಿಂದ ಬರ್ಬೋದು. ಈಗ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಚನ್ನಪಟ್ಟಣ ಕಡೆಯಿಂದ. ಸೊ ಇಲ್ಲಿ ಕ್ರಾಸ್ ತೊಗೊಂಡ್ವಲ್ಲ, ಅಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿ ರೇವಣಸಿದ್ದೇಶ್ವರ ಬೆಟ್ಟ ಅದು ಲೊಕೇಟ್ ಆಗಿದೆ. ನಾವು ಹೋಗ್ತಾ ಇರೋ ದಾರಿಯಲ್ಲಿ ತುಂಬಾ ಹಲವಾರು ನಿಮಗೆ ಹಳ್ಳಿಗಳು ಸಿಗುತ್ತೆ. ಒಂದೊಂದು ಹೆಸರು ಮಾತ್ರ ಚಿಂದಿಯಾಗಿದೆ. ನಾನು ಅದನ್ನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ವಿಡಿಯೋ ನೋಡ್ತೀನಿ, ನಿಮಗೂ ಅದು ಗೊತ್ತಾಗ್ಬಿಡುತ್ತೆ. ಸೊ ನಾವು ಹೊರಟಿದ್ದು ಮಾರ್ನಿಂಗ್ ಟೈಮ್ನಲ್ಲಿ ಮುಂದೆ ಹೋಗ್ತಿದ್ದೀನಲ್ಲ ಅವ್ನು ನನ್ನ ಫ್ರೆಂಡ್. ಮಾರ್ನಿಂಗ್ ಟೈಮ್ ನಾವು ಹೊರಟ್ವಿ. ಹಾಗಾಗಿ ಅಲ್ಲಿ ಜನಗಳು ಆಗ್ತಾನೆ ಅವರ ಜೀವನನ ಸ್ಟಾರ್ಟ್ ಮಾಡಿದರು. ಅಂದರೆ ಅವತ್ತಿನ ಜೀವನನ ಮಾರ್ನಿಂಗ್ ಟೈಮ್ ಈಗ ರೈತರ ಜೀವನ ಹೇಗಿರುತ್ತೆ, ಹಳ್ಳಿ ಜೀವನ ಹೇಗಿರುತ್ತೆ ಅಂತ ಒಂದು ಎಕ್ಸ್ಪೀರಿಯೆನ್ಸ್ ನಮಗೆ ಅದರಲ್ಲಿ ಸಿಕ್ತು ಫ್ರೆಂಡ್ಸ್. ಮಾರ್ನಿಂಗ್ ಟೈಮ್ ನಾವು ಹೋಗ್ತಾ ಇರೋದ್ರಿಂದ ಅಲ್ಲಿ ವೆದರು ತುಂಬ ಕೋಲ್ಡ್ ಆಗಿತ್ತು. ಯಪ್ಪ, ಎಷ್ಟು ಚಳಿ ಆಗ್ತಿತ್ತು ಅಂದರೆ ಥ್ರಿಲ್ಲಿಂಗ್ ಆಗಿತ್ತು. ಆಗ್ತಾನೆ ಸೂರ್ಯನ ಕಿರಣ ಸ್ಟಾರ್ಟ್ ಆಗಿತ್ತು. ಸ್ವಲ್ಪನೇ ಅದು ಕಿರಣಗಳು ಬೀಳ್ತಾಯಿತ್ತು. ತುಂಬಾ ಹಳ್ಳಿ ರೂಟ್ ಆಗಿರೋದ್ರಿಂದ ತುಂಬಾ ಕಾಮಾಗಿತ್ತು. ಯಾವುದೇ ಸೌಂಡ್ ಡಿಸ್ಟರ್ಬೆನ್ಸ್ ಏನೂ ಇದ್ದಿಲ್ಲ. ಹಾಗಾಗಿ ಸಣ್ಣ ಹಕ್ಕಿಗಳು ಅದು ಕೂಗ್ತಿರೋದು ಎಲ್ಲ ಎಷ್ಟು ಸಖತ್ತಾಗಿ ಫೀಲ್ ಆಗ್ತಿತ್ತು ಅಂದರೆ ಫ್ರೆಂಡ್, ಅಲ್ಟಿಮೇಟ್ ಅದ್ಭುತವಾಗಿತ್ತು. ನಾನಂತೂ ಕಳೆದೋಗ್ಬಿಟ್ಟೆ. ಎಲ್ಲಿ ನೋಡಿದ್ರು ಗ್ರೀನರಿ ಫ್ರೆಂಡ್ಸ್. ಮಳೆ ಎಲ್ಲ ಚೆನ್ನಾಗಿ ಇದ್ದಿರೋ ಮುಂದೆ ಒಂದು ಬೋರ್ಡ್ ಸಿಗುತ್ತೆ ಫ್ರೆಂಡ್ಸ್. ಆ ಬೋರ್ಡ್ನ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿ ನೀವು ಟ್ರೆಕ್ಕಿಂಗ್ಗೆ ಅಂತ ಬಂದಾಗ ಅದು ನಿಮಗೆ ಯೂಸ್ ಆಗುತ್ತೆ. ಆ ಬೋರ್ಡ್ ನೋಡಿ ಇನ್ನೇನೋ ಬರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಇದೆಯಲ್ಲ ಬೋರ್ಡು ನೋಡಿ, ರಾಮನಗರ, SRS ಬೆಟ್ಟ, ಕನಕಪುರ. ಇಲ್ಲಿ ನಿಮಗೆ ಆರೋ ಮಾರ್ಕ್ ತೋರಿಸಿದರೆ ಆ ಆರೋ ಮಾರ್ಕ್ನ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಯಾವ ಕನ್ಫ್ಯೂಷನ್ ಕೂಡ ಆಗಲ್ಲ ಫ್ರೆಂಡ್ಸ್. ಇಲ್ಲಿ ನಿಮಗೆ ಲೆಫ್ಟ್ಗೂ ರೋಡ್ ಇದೆ, ರೈಟ್ಗೂ ರೋಡ್ ಇದೆ. ಆದರೆ ನೀವು ರೈಟು ಲೆಫ್ಟು ಯಾವುದೂ ತೊಗೊಂಬೇಡಿ. ನೀವು ಸ್ಟ್ರೈಟಾಗಿ ಹೋಗಿ ಫ್ರೆಂಡ್ಸ್. ಸ್ಟ್ರೈಟಾಗಿ ಹೋದರೆ ನೀವು ಕರೆಕ್ಟಾಗಿ ಹೋಗ್ತೀರಿ. ನೋಡಿ, ಸ್ಟ್ರೈಟ್ ಇದೆಯಲ್ಲ, ಇಲ್ಲಿ ಹೋಗಿ, ನೀವು ಎಲ್ಲೂ ಹೋಗಬೇಡಿ. ನೋಡಿ, ಅಲ್ಲೂ ಕೂಡ ನೇಮಿಂಗ್ ಇದೆ. ತುಂಬ ಹಳ್ಳಿಗಳಿಗೆ ಹೋಗೋಕ್ಕೆಲ್ಲ ರೂಟು, ಮ್ಯಾಪು ಪ್ರತಿಯೊಂದು ಇದೆ. ಈಗೇನು ಕನ್ಫ್ಯೂಸ್ ಆಗಲ್ಲ. ನಮ್ಮ ಸರ್ಕಾರದವ್ರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ದೇವಸ್ಥಾನ ನೋಡಿ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿದೆ. ಅದು ತುಂಬ ಕಲರಿಂಗ್ ಇತ್ತು. ಒಳಗಡೆ ಹೋಗಬೇಕು ಅಂದ್ಕೊಂಡೆ, ಆದರೆ ಅಲ್ಲಿ ಟೈಮ್ ಆಗಿಬಿಡುತ್ತೆ ಅಂತ ಅದು ನೋಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ನಿಮಗೆ ಅಲ್ಲಿಗೂ ಕೂಡ ವಿಸಿಟ್ ಮಾಡಿ ಅದೇನಿದೆ ಅಂತ, ಅಲ್ಲಿ ಯಾವ ದೇವಸ್ಥಾನ ಇದೆ, ಯಾವ ದೇವರಿದೆ ಎಕ್ಸ್ಪ್ಲೋರ್ ಮಾಡ್ತೀನಿ ಫ್ರೆಂಡ್ಸ್. ಈಗ ಸನ್ಲೈಟ್ ಸ್ವಲ್ಪ ಡಾರ್ಕ್ ಆಗ್ತಾ ಇದೆ. ಸೊ ಈಗ ತುಂಬ ಚೆನ್ನಾಗಿ ನಮಗೆ ಗ್ರೀನರಿ ಕಾಣಿಸುತ್ತೆ. ನೋಡ್ತಾರೆ ನೋಡಿ, ಅಲ್ಲಿ ಸನ್ ಕೂಡ ಕಾಣಿಸ್ತಾ ಇದ್ದಾನೆ ಎಷ್ಟು ಡಾರ್ಕಾಗೆ. ಎಲ್ಲಿ ನೋಡಿದ್ರು ಬೆಟ್ಟ ಫ್ರೆಂಡ್ಸ್. ಇನ್ನು ಮುಂದೆ ಈಗ ಸ್ಟಾರ್ಟ್ ಆಗುತ್ತೆ. ಮುಂದೆ ಒಂದು ಮಂಟಪ ಬರುತ್ತೆ. ಆ ಮಂಟಪ ಸ್ಟಾರ್ಟ್ ಆದಮೇಲೆ ನೀವು ಎಲ್ಲಿ ತಿರುಗಿದ್ರು ಬರೀ ಬೆಟ್ಟನೇ ಕಾಣಿಸ್ತಿರುತ್ತೆ. ತುಂಬ ಚೆನ್ನಾಗಿತ್ತು ರೈಡು. ಯಾವ ಟ್ರಾಫಿಕ್ ಏನು ಇದ್ದಿಲ್ಲ. ನಾನು ಹೇಳಿದ್ನಲ್ಲ ಬೆಟ್ಟ ಫ್ರೆಂಡ್ಸ್, ಆ ಬೆಟ್ಟ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಮಂಟಪ ಸ್ಟಾರ್ಟ್ ಆಯಿತು ಅಂದರೆ ಇಲ್ಲಿಂದ ನಮಗೆ ಕಣ್ಣಿಗೆ ಸ್ವರ್ಗನೇ ಕಾಣಿಸ್ಬಿಡುತ್ತೆ ಫ್ರೆಂಡ್ಸ್. ಇಲ್ಲಿಂದ ನಾವು ಯಾವ ಕಡೆ ನೋಡಿದ್ರೂ ಫುಲ್ಲು ನಿಮಗೆ ಬೆಟ್ಟನೇ. ನೋಡಿ ಗ್ರೀನರಿ ಹೇಗಿದೆ, ಗ್ರೀನರಿ ಅಂತ ನೋಡಿ. ಅಲ್ಲಿ ಇನ್ನೂ ಕೂಡ ಮಂಜೆಲ್ಲ ಬೀಳ್ತಾನೆ ಇದೆ, ಹಕ್ಕಿಗಳು ಹಾರುತ್ತಿದೆ ಫ್ರೆಂಡ್ಸ್. ರೋಡ್ ಕೂಡ ತುಂಬ ಚೆನ್ನಾಗಿದೆ, ರೈಡ್ ಮಾಡೋಕ್ಕೆ ಸ್ಮೂತಾಗಿದೆ ಫ್ರೆಂಡ್ಸ್. ನೋ ಡಿಸ್ಟರ್ಬೆನ್ಸ್ ಏನಿಲ್ಲ, ಆರಾಮಾಗಿ ಹೋಗ್ಬೋದು, ಆರಾಮಾಗಿ ಬರ್ಬೋದು ಫ್ರೆಂಡ್ಸ್. ಇಲ್ಲೊಂದು ಕೆರೆ ಕಾಣಿಸ್ತಿದೆ ನೋಡಿ, ಅಲ್ಲಿ ಕೆರೆ ಕಾಣಿಸ್ತಿದೆಯಲ್ಲ, ಆ ಕೆರೆಯಲ್ಲಿ ಒಬ್ಬರು ನಮ್ಮ ರೈತರು ಹಸುನ ಕ್ಲೀನ್ ಮಾಡ್ತಾ ಇದ್ದಾರೆ. ಅದು ಕೂಡ ನಮಗೆ ಸಿಕ್ತು, ಅದು ನಮ್ಮ ಪುಣ್ಯ. ನೋಡಿ, ಇಲ್ಲೊಬ್ರು ಇದ್ದಾರೆ, ಅದು ಕೂಡ ವಾಶ್ ಮಾಡ್ತಾ ಇದ್ದಾರೆ. ದೇವರು ಎಲ್ಲೂ ಇಲ್ಲ, ಎಲ್ಲ ದೇವರು ಕೂಡ ನಮ್ಮ ಹಸುವಲ್ಲೇ ಇದ್ದಾರೆ ಅಂತಾರೆ. ಅದನ್ನ ಸ್ವಚ್ಛವಾಗಿ ಇಟ್ಕೋಬೇಕು. ಸೊ ಆ ಕೆಲಸನ ನಮ್ಮ ರೈತರು ಮಾಡ್ತಾ ಇದ್ದಾರೆ. ಹ್ಯಾಟ್ಸ್ ಅಪ್ ಟು ನಮ್ಮ ರೈತರಿಗೆ. ಈಗ ನಾವು ಇನ್ನೇನೋ ನಿಯರ್ ಇದ್ದೀವಿ, ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ಆದ್ವಿ ಅನ್ಕೋತೀವಿ. ಹಾಂ ಫ್ರೆಂಡ್ಸ್, ಆದ್ವಿ. ನೋಡಿ, ಇಲ್ಲೇ ಇದೆ ರೇವಣಸಿದ್ದೇಶ್ವರ ಬೆಟ್ಟ. ಸೊ ಮಾರ್ನಿಂಗ್ ಬಂದ್ವಲ್ಲ, ಸ್ವಲ್ಪ ರೈಡ್ ಮಾಡಿದ್ವಿ, ಬಾಡಿ ಎಲ್ಲ ಸ್ವಲ್ಪ ಕೂಲಾಗಿತ್ತು. ಸೊ ಅಲ್ಲೇ ಸೈಡಲ್ಲಿ ಗಾಡಿನ ನಾವು ಸ್ಟಾಪ್ ಮಾಡಿ ಅಲ್ಲೇ ಇದ್ದಂಥ ಒಂದು ಹೋಟೆಲಲ್ಲಿ ಸ್ವಲ್ಪ ಏನಾದರೂ ಕಾಫಿ ಏನಾದರೂ ಕುಡಿಯೋಣ ಅಂತ ಹೋದ್ವಿ, ಕೇಳಿದ್ವಿ. ಕಾಫಿ ಇತ್ತು ಅಲ್ಲಿ. ಸೊ ಕಾಫಿನೂ ಸಿಗುತ್ತೆ, ಹೋಟೆಲ್ ಇದೆ, ಊಟ ನಾಷ್ಟ ಪ್ರತಿಯೊಂದು ಕೂಡ ಆ ಹೋಟೆಲಲ್ಲಿ ಸಿಗುತ್ತೆ. ಸೊ ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಂಡ್ವಿ. ನಮ್ಮ ಗ್ಯಾಂಗ್ ಒಂದು ಕಾಫಿನ ಟೇಸ್ಟ್ ಮಾಡಿದ್ವಿ. ಇದೆ ನೋಡಿ ಆ ಕಾಫಿ. ರೇವಣಸಿದ್ದೇಶ್ವರ ಪುಣ್ಯಕ್ಷೇತ್ರದ ಸಂಪೂರ್ಣ ಮಾಹಿತಿನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಎಂಟರ್ ಆಗ್ತಿದ್ದಂಗೆ ನಮಗೆ ಮೊದಲು ಸಿಗೋದು ರೇಣುಕಾ ಅಮ್ಮನವರ ಸನ್ನಿಧಿ. ಅಲ್ಲೊಬ್ಬರು ಹರಕೆನ ಸಲ್ಲಿಸ್ತಿದ್ದಾರೆ. ಹರಕೆ ಏನು, ಈ ಹರಕೆ ಇಲ್ಲಿ ಮಹತ್ವ ತುಂಬ ಇದೆ, ಅದನ್ನ ನಾನು ನಿಮಗೆ ಹೇಳ್ತೀನಿ. ರೇಣುಕಾಂಬ ಅಮ್ಮನವರು ರೇವಣಸಿದ್ದೇಶ್ವರ ಅವರ ಅಚ್ಚುಮೆಚ್ಚಿನ ತಂಗಿ.
ಯಾರಿಗೆ ಮಕ್ಕಳಾಗಿರೋದಿಲ್ವೋ, ಕೋರ್ಟು ಕೇಸು ಜಮೀನು ಎಂಬ ಸಮಸ್ಯೆಗೆ ಸಿಕ್ಕಾಕೊಂಡಿರ್ತಾರೋ ಅಂಥವ್ರು ಇಲ್ಲಿ ಬಂದು ಹರಕೆನ ಮಾಡಿಕೊಂಡ್ರೆ ಅವರ ಸಮಸ್ಯೆ ಖಂಡಿತ ಬಗೆಹರಿಯುತ್ತೆ, ಖಂಡಿತ ಮಗು ಆಗುತ್ತೆ. ತಮ್ಮ ಸಮಸ್ಯೆ ಪರಿಹಾರ ಸಿಕ್ಕಂಥ ಭಕ್ತಾದಿಗಳು ಇಲ್ಲಿಗೆ ಬಂದು ಅಮ್ಮನ ದೇವಾಲಯದ ಸುತ್ತ ಹೆಜ್ಜೆ ಸೇವೆ, ಉರುಳು ಸೇವೆ ಮಾಡಿ ತುಂಬ ವಿಶೇಷವಾಗಿ ಅವರ ಕೈಯಲ್ಲೇ ತೇರನ್ನು ಎಳಿಸ್ತಾರೆ. ಇದು ಅಮ್ಮನ ಪವಾಡ ಫ್ರೆಂಡ್ಸ್. ಅಲ್ಲಿ ಇದ್ದಂಥ ತುಂಬ ಭಕ್ತಾದಿಗಳನ್ನ ನಾನು ಮಾತಾಡಿಸಿದೆ. ಅವರು ಹೇಳ್ದಂಥ ಮಾಹಿತಿನೇ ನಾನು ನಿಮಗೆ ಹೇಳಿದ್ದು ಫ್ರೆಂಡ್ಸ್. ಬನ್ನಿ, ನಾನಿವಾಗ ರೇಣುಕಾಂಬ ಅಮ್ಮನವರ ದರ್ಶನನ ಮಾಡಿಸ್ತೀನಿ. ಎಲ್ಲರೂ ಅಲ್ಲಿಂದಾನೇ ದರ್ಶನನ ಮಾಡ್ಕೊಳ್ಳಿ. ನಿಮ್ಮ ಏನೇ ಕೋರಿಕೆ ಇದ್ದರೂ ಅಮ್ಮನ ಕೇಳ್ಕೊಳ್ಳಿ. ಅಮ್ಮ ಖಂಡಿತ ನಿಮಗೆ ಆಶೀರ್ವಾದನ ಮಾಡ್ತಾರೆ ಫ್ರೆಂಡ್ಸ್. ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ. ಅಮ್ಮನ ನೋಡ್ತಿದ್ರೆ ಹಾಗೆ ಒಂದು ಪಾಸಿಟಿವ್ ವೈಬ್ಸ್ ನಮ್ಮ ಬಾಡಿಲಿ ಪಾಸ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಒಂದು ಲೈನ್ ಹಾಕಿದ್ದಾರೆ ಫ್ರೆಂಡ್ಸ್. ಇದು ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ. ಈ ಲೈನ್ಸು ಮನಸ್ಸಿಗೆ ಮುಟ್ಟೋ ಥರ ಇದೆ ಫ್ರೆಂಡ್ಸ್ ಆ ಲೈನ್ಸು. ಈಗ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀನಿ ಬೆಟ್ಟದ ಮೇಲೆ. ಈ ಬೆಟ್ಟದ ಮೇಲೆ ಹೋಗ್ತಿರ್ಬೇಕಾದ್ರೆ ನಮಗೊಂದು ಹೆಜ್ಜೆನು ಸಿಗುತ್ತೆ. ಆ ಹೆಜ್ಜೆನು ಈ ಸೂತ್ಕ ಇರಬೇಕಾದ್ರೆ ಯಾರಾದರೂ ಈ ಬೆಟ್ಟಕ್ಕೆ ಬಂದರೆ ಅವ್ರನ್ನ ಕಚ್ಚುತ್ತೆ ಅನ್ನೋದು ಇಲ್ಲಿನ ಇತಿಹಾಸ ಫ್ರೆಂಡ್ಸ್. ಸೊ ಅವತ್ತು ನೀವು ಯಾರೂ ಬರೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಇತಿಹಾಸ ಅಂದಮೇಲೆ ಅದು ಇತಿಹಾಸನೇ ಅಲ್ವಾ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಈ ಗ್ರೀನರಿ ನೋಡಿ. ಆ ಬೆಟ್ಟ ಕಾಣಿಸಿದೆಯಲ್ಲ ಮೇಲೆ, ಸೊ ನಾವು ಅಲ್ಲಿ ಹೋಗಬೇಕು. ಆ ರೇವಣ ಸಿದ್ದೇಶ್ವರ ಅವರು ಆ ಬೆಟ್ಟಕ್ಕೆ ಕುದುರೆ ಮೇಲೆ ಹೋದರು ಅಂತ ಹೇಳ್ತಾರೆ. ಅದು ಬರೀ ಅಂತಾರೆ ಅಲ್ಲ, ಅಲ್ಲಿ ಮೇಲೆ ಕುದುರೆದು ಒಂದು ಪಾದ ಅಲ್ಲಿ ಗುರುತಿದೆ. ಆ ಗುರುತನ್ನ ನಾನು ನಿಮಗೆ ಮೇಲೆ ಹೋದಾಗ ಖಂಡಿತ ನಾನು ನಿಮಗೆ ತೋರಿಸ್ತೀನಿ. ಸೊ ಅಲ್ಲೇ ನಾವು ಗಾಡಿನ ಪಾರ್ಕ್ ಮಾಡಿದ್ವಿ. ಇದ್ರ ಮೇಲೆ ಗಾಡಿ ಎಂಟ್ರಿ ಇಲ್ಲ. ಸೊ ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಈಗ ನಮ್ಮದೊಂದು ಸಣ್ಣ ಗ್ಯಾಂಗು ಈಗ ಬೆಟ್ಟನ ಹತ್ತಕ್ಕೆ ನಾವು ರೆಡಿಯಾಗಿದ್ದೀವಿ. ಈ ಬೆಟ್ಟದ ವಿಶೇಷತೆ ಏನಪ್ಪ ಅಂದರೆ, ಫಸ್ಟು ನಾವು ಡೌನ್ ಇಳಿತೀವಿ. ಡೌನ್ ಇಳಿದು ಹೋದಾಗ ನಮಗೊಂದು ಇಲ್ಲೊಂದು ದೇವಸ್ಥಾನ ಸಿಗುತ್ತೆ ನೋಡಿ, ಇದೇ ಆ ದೇವಸ್ಥಾನ. ಸೊ ಈ ದೇವಸ್ಥಾನನ ದರ್ಶನ ನಾವು ಮಾಡಿಕೊಂಡು ನಂತರ ನಾವು ಮತ್ತೆ ಕ್ಲೈಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದೊಂಥರ ವಿಚಿತ್ರ. ನಾವು ಡೌನ್ ಇಳಿತಾ ಇದ್ದೀವಿ, ಬೆಟ್ಟನ ಹತ್ತಬೇಕಲ್ವ ಅನಿಸುತ್ತೆ. ಆದರೆ ಫಸ್ಟು ನಾವು ಡೌನ್ ಇಳಿತೀವಿ, ಆಮೇಲೆ ನಾವು ಮತ್ತೆ ಕ್ಲೈಮ್ ಮಾಡ್ತೀವಿ. ಫುಲ್ಲು ಟಾಪ್ಗೆ ಹೋದ ನಂತರ ಮತ್ತೆ ನಾವು ಡೌನ್ಗಿಳಿದ್ರೆ ಅಲ್ಲಿ ನಮಗೆ ರೇವಣ ಸಿದ್ದೇಶ್ವರನ ದೇವಸ್ಥಾನದ ದರ್ಶನ ಆಗುತ್ತೆ. ಅದನ್ನ ನಾವು ನಿಮಗೆ ಮೇಲೋದಾಗ ತೋರಿಸ್ತೀನಿ, ಕನ್ಫ್ಯೂಸ್ ಆಗಿಬಿಡಿ. ಈಗ ಸದ್ಯಕ್ಕೆ ಈ ದೇವ್ರನ್ನ ನೋಡ್ಕೊಡಿ, ಬರೀ ಏನು ನೋಡ್ತಿರ್ಬೇಡಿ, ನಮಸ್ಕಾರ ಕೂಡ ಮಾಡ್ಕೊಳ್ಳಿ, ಸರಿನಾ. ಇಲ್ಲಿ 2 ಸಲ ಜಾತ್ರಾ ಮಹೋತ್ಸವ ನಡೆಯುತ್ತೆ ಫ್ರೆಂಡ್ಸ್. ಒಂದು ಮೇ ಮತ್ತು ಏಪ್ರಿಲ್ ತಿಂಗಳ ಮಧ್ಯ ನಡೆದ್ರೆ ಇನ್ನೊಂದು ಕಾರ್ತಿಕಲ್ಲಿ ನಡೆಯುತ್ತೆ. ಕಾರ್ತಿಕಲ್ಲಿ ನಡೆಯುವಂಥ ಜಾತ್ರಾ ಮಹೋತ್ಸವ ತುಂಬ ಸ್ಪೆಷಲ್. ಯಾಕಪ್ಪ ಅಂದರೆ ಲಕ್ಷ ದೀಪೋತ್ಸವನ ಇಲ್ಲಿ ಮಾಡ್ತಾರೆ ಫ್ರೆಂಡ್ಸ್. ಈಗ ಮುಂದೆ ಬರುವಂಥ ಕಾರ್ತಿಕಲ್ಲಿ ನಾನು ನಿಮಗೆ ಲಕ್ಷ ದೀಪೋತ್ಸವ ವಿಡಿಯೋನ ಖಂಡಿತ ನಾನು ನಿಮಗೆ ಮಾಡ್ತೀನಿ. ಇಲ್ಲಿ ಪ್ರತಿದಿನ ಅನ್ನ ದಾಸೋಹ ಇರುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಇಲ್ಲಿ ಅನ್ನ ಒಂದು ದಾಸೋಹ ನಡೆಯುತ್ತೆ. ದೇವರ ಪ್ರಸಾದವನ್ನು ಇಲ್ಲಿ ಜನರಿಗೆ ಕೊಡ್ತಾರೆ. ನೀವು ಹೋದಾಗ ಖಂಡಿತ ಮಿಸ್ ಮಾಡ್ಕೋಬೇಡಿ. ಅದರಲ್ಲೂ ಗುರುವಾರ ಮತ್ತು ಸೋಮವಾರ ಫ್ರೆಂಡ್ಸ್, ಮತ್ತೆ ಹೇಳ್ತಾ ಇದ್ದೀನಿ, ಗುರುವಾರ ಮತ್ತು ಸೋಮವಾರ ಇಲ್ಲಿ ಸ್ಪೆಷಲ್ ಪೂಜೆ ಇರುತ್ತೆ ಫ್ರೆಂಡ್ಸ್. ಆವತ್ತು ನೀವು ಬಂದ್ರಿ ಅಂದರೆ ತುಂಬ ಲಕ್ಕಿ. ಯಾಕಂದರೆ ಇಲ್ಲಿ ಹೋಳಿಗೆನ ಇಲ್ಲಿ ವಿನಿಯೋಗ ಮಾಡ್ತಾರೆ, ಹೋಳಿಗೆನ ಇಲ್ಲಿ ಕೊಡ್ತಾರೆ. ಆ ಹೋಳಿಗೆನ ಮಾತ್ರ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ನೀವು ಗುರುವಾರ ಮತ್ತು ಸೋಮವಾರ ಬಂದ್ರಿ ಅಂದರೆ ದಯವಿಟ್ಟು ಪ್ರಸಾದನ ಸ್ವೀಕರಿಸಿ. ಯಾಕಂದರೆ ಆ ಹೋಳಿಗೆ ಅಂತೂ ತುಂಬ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನನಗಂತೂ ಅದು ತುಂಬಾ ಇಷ್ಟ ಫ್ರೆಂಡ್ಸ್. ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ವಿಷಯ ಹೇಳ್ತಾ ಇದ್ದೀನಿ. ಯಾರಾದರೂ ಯಂಗ್ಸ್ಟರ್ ನಮ್ಮ ವಿಡಿಯೋನ ವಾಚ್ ಮಾಡ್ತಿದ್ರೆ ಇದು ನಿಮಗೋಸ್ಕರ. ಸ್ಯಾಟರ್ಡೇ ಇಲ್ಲಿ ಲವರ್ಸ್ ಪಾಯಿಂಟ್ ಫ್ರೆಂಡ್ಸ್. ಸ್ಯಾಟರ್ಡೇ ನೀವು ಎಲ್ಲಿ ನೋಡಿದ್ರು ಬರೀ ಲವರ್ಸೇ ಇರ್ತಾರೆ. ಲವರ್ಸು ತಮ್ಮ ಲವರ್ನ ಕರ್ಕೊಂಡು ಈ ಬೆಟ್ಟಕ್ಕೆ ಬಂದು ವಿಸಿಟ್ ಕೊಟ್ಟು ಅಲ್ಲಿ ಫುಲ್ ಕುತ್ಕೊಂಡ್ಬಿಟ್ಟಿರ್ತಾರೆ ಫ್ರೆಂಡ್ಸ್. ನೀವು ಬೆಟ್ಟ ಹತ್ಬೇಕಾದ್ರೆ ಬರೀ ನಿಮಗೆ ಅವತ್ತು ಬರೀ ಲವರ್ಸ್ ಕಪಲ್ಸೇ ನಿಮಗೆ ಕಾಣಿಸೋದು. ಮತ್ತು ನಮ್ಮ ಹುಡುಗರು ಈ ಮುಂಗಾರು ಮಲ್ಲೇಶ್ವರಲ್ಲಿ ಗಣೇಶ ನಂದಿನ ಎತ್ಕೊಂಡು ಹೋಗ್ತಾರಲ್ಲ, ಅದೇ ಥರ ನಮ್ಮ ಹುಡುಗರು ಸುಸ್ತಾಗಿರುವಂಥ ತಮ್ಮ ಹುಡುಗಿರನ್ನ ಎತ್ಕೊಂಡೋಗಿ ಮೇಲೆ ರೇವಣ ಸಿದ್ದೇಶ್ವರನ ದರ್ಶನ ಮಾಡಿ ತಮ್ಮ ಲವ್ ಸಕ್ಸಸ್ ಆಗಲಿ ಅಂತ ಕೇಳ್ಕೊತಾರೆ. ಅದು ತುಂಬ ಸಲ ಆಗಿದೆ ಅಂತಲೂ ತುಂಬ ಲವರ್ಸ್ ಕೂಡ ಹೇಳ್ತಾರೆ. ಸೊ ನೀವು ಯಾರು ಇದ್ರೂ ನೋಡ್ರಪ್ಪ, ಮಾಡ್ರೋ ಸ್ವಲ್ಪ. ಇನ್ನು ರೇವಣ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಿಂಬೆಹಣ್ಣು ರೇವಣ ಅಲ್ಲಪ್ಪ, ನಮ್ಮ ರೇವಣ ಸಿದ್ದೇಶ್ವರ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವ್ರಿಗೆ ತುಂಬಾ ಟೈಟಲ್ಸ್ ಇದೆ. ಒಂದು ಜಗದ್ಗುರು, ಒಂದು ನ್ಯಾಯಮೂರ್ತಿ. ಈ ನ್ಯಾಯಮೂರ್ತಿ ಅಂತ ನಾನು ಯಾಕಪ್ಪ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಹಿಂದೆ ಹಳ್ಳಿಗಳಲ್ಲಿ ಯಜಮಾನರು ಅಂತ ಇರ್ತಿದ್ರು. ಅವರು ಆ ಊರಲ್ಲಿ ಏನೇ ಜಗಳ ಆದ್ರೂ ಅವ್ರನ್ನೆಲ್ಲನೂ ಕರೆಸಿ ಅವ್ರಿಗೆ ಬುದ್ಧಿ ಹೇಳಿ ಅವ್ರನ್ನ ಸಂಧಾನ ಮಾಡಿ ಕಳಿಸ್ತಿದ್ರು. ಅದೇ ಥರ ನಮ್ಮ ರೇವಣ್ಣ ಅವರು ಅದೇ ಕೆಲಸ ಮಾಡ್ತಾಯಿದ್ರು. ಅದೇನು ಅಂತೀರಾ, ಸುತ್ತಮುತ್ತ ಇರೋ ಎಲ್ಲ ಜಿಲ್ಲೆಗಳಿರೋ ದೇವರು ಮುನ್ಸ್ಕೊಂಡು ಏನಾದರೂ ಅವ್ರ ಹತ್ರ ಬಂದರೆ ಅವ್ರಿಗೆ ಸಮಾಧಾನ ಮಾಡಿ ಸಂಧಾನ ಮಾಡಿ ಅವ್ರ ಕಷ್ಟನ ಪರಿಹಾರ ಮಾಡಿ ಅವ್ರಿಗೊಂದು ಸಂಧಾನ ಮಾಡಿ ಅವ್ರನ್ನ ಕಳಿಸ್ತಾಯಿದ್ರು. ಸೊ ನಮ್ಮ ಎಲ್ಲ ದೇವರುಗಳಿಗೂ ಇವರು ಒಂಥರ ನ್ಯಾಯಮೂರ್ತಿ ಥರ. ಹಿಂದೆ ಪಾಸಾದಾಗ ನೀವು ನೋಡಿದ್ರಿ,
ಒಂದು ಬೆಟ್ಟದ ಒಳಗಡೆ ಇರುವಂಥ ಒಂದು ಕಪ್ಪೆ, ಆ ಕಪ್ಪೆಗೆ ಕುಡಿಯೋಕ್ಕೆ ನೀರು. ಇದನ್ನ ನೋಡಿದಾಗ ನನಗೊಂದು ಲೆಸನ್ನು ಜ್ಞಾಪನ ಆಯಿತು ಫ್ರೆಂಡ್ಸ್. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅದನ್ನು ನಾನು ಓದಿದ ನೆನಪು, ಅದನ್ನು ಹೇಳ್ತೀನಿ. ಬೆಟ್ಟದ ಮೇಲೆ ಕೂತಂಥ ಕಪ್ಪೆಗೆ ಅಡಿಗಡಿಗೆ ಆಹಾರವನ್ನು ಇತ್ತವರು ಯಾರು ಅಂತ. ಅದು ನನಗೆ ಇದು ನೋಡಿದಾಗ ನೆನಪಾಗ್ಬಿಡ್ತು. ಏನು ದೇವರ ಲೀಲೆ ಅಲ್ವಾ ಫ್ರೆಂಡ್ಸ್. ಈಗ ನಾವು ಮೆಟಲ್ನ ಫುಲ್ಲು ಹತ್ಕೊಂಡು ಬೆಟ್ಟದ ಮೇಲ್ಗಡೆ ಈಗ ನಾವು ಬಂದಿದ್ದೀವಿ. ಈಗ ನೋಡ್ತಾ ಇದ್ದೀರಾ ಬೆಟ್ಟದ ಮೇಲೆ ವ್ಯೂಸ್ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ. ಈ ಥರ ಇರುತ್ತೆ ನೋಡಿ, ಇದು ಬೆಟ್ಟದ ಮೇಲೆ ಫ್ರೆಂಡ್ಸ್ ಹೀಗಿರುತ್ತೆ. ಇದು SRS ಬೆಟ್ಟದ ಮೇಲ್ಭಾಗ. ನಮ್ಮ ಹುಡುಗಿ ಸ್ವಲ್ಪ ಲೇಟಾಗಿ ಬರ್ತಾ ಇದ್ದಾಳೆ ನೋಡಿ. ಎಷ್ಟು ಸಾಕಾದಾಗ ಕಾಣಿಸ್ತಿದೆ ಫ್ರೆಂಡ್ಸ್. ಇವನು ನನ್ನ ಫ್ರೆಂಡ್ಸ್, ಇವನು ಆಲ್ರೆಡಿ ಹತ್ಬಿಟ್ಟ, ನಮಗಿಂತ ಮುಂಚೆನೇ ಹತ್ಬಿಟ್ಟಿದ್ದ. ಸೊ ಈಗ ನಾನು ಹೇಳಿದ್ನಲ್ಲ ಮೇಲೆ ಹೋಗಬೇಕು ಮತ್ತು ಡೌನ್ ಇಳಿಬೇಕಂತ, ನೋಡಿ ಈಗ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನಾವು ಈಗ ಡೌನ್ ಇಳಿದ್ರೆ ಮೇನ್ ದೇವರು ನಮ್ಮ ರೇವಣ ಸಿದ್ದೇಶ್ವರ ಅವರು ಇರೋದು ಇಲ್ಲಿ. ನಾವು ಕೆಳಗಡೆ ಈಗ ನಾವು ಇಳಿತಾ ಇದ್ದೀವಿ ನೋಡಿ. ಅಲ್ಲೂ ಕೂಡ ನೀರಿದೆ ಪ್ರಾಣಿಗಳಿಗೆ, ಅಲ್ಲಿರುವಂಥ ಹನುಮಂತಪ್ಪನಿಗೆ, ಈ ಕಪ್ಪೆಗಳಿಗೆ ಎಲ್ಲರಿಗೂ ಕುಡಿಯೋಕ್ಕೆ ಅದು ಅಲ್ಲಿ ದೇವರು ಅಲ್ಲಿ ನೀರು ಕೂಡ ಮಾಡಿದ್ದಾರೆ. ಹಿಂಗೆ ನಾವು ಸ್ವಲ್ಪ ಕೆಳಗಡೆ ಹೋದಾಗ ಈಗ ನಿಮಗೆ ಇಲ್ಲಿ ದೇವಸ್ಥಾನ ಸಿಗುತ್ತೆ. ಸೊ ಟೈಮಿಂಗ್ಸ್ ನಾನು ಹೇಳ್ತಾ ಇದ್ದೀನಿ, ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಓಪನ್ ಇರುತ್ತೆ, ಮತ್ತು 2:30ಯಿಂದ ಸಂಜೆ 4:00ವರೆಗೆ ಲಾಸ್ಟ್ ಫ್ರೆಂಡ್ಸ್. ಯಾಕಪ್ಪ ಅಂದರೆ 4:30 ಆದಮೇಲೆ ಇಲ್ಲಿ ಅಲೋ ಮಾಡಲ್ಲ, ಯಾಕಂದರೆ ಇಲ್ಲಿ ಕರಡಿಗಳು ತುಂಬ ಜಾಸ್ತಿ ಇದೆ ಫ್ರೆಂಡ್ಸ್. ಹಂಗಾಗಿ 4:30ಗೆ ಇಲ್ಲಿ ದರ್ಶನನ ಕ್ಲೋಸ್ ಮಾಡ್ತಾರೆ. ಸೊ ಅಷ್ಟರೊಳಗಡೆ ನೀವು ಬನ್ನಿ, ದೇವರ ದರ್ಶನ ಮಾಡಿ. ತುಂಬ ಪವರ್ಫುಲ್ ಇದೆ. ನಮ್ಮ ರಾಮನಗರದ ಸುತ್ತಮುತ್ತ ಇರುವಂಥ ಎಲ್ಲದ ಬೆಟ್ಟಗಳಿಗಿಂತ ಇದು ತುಂಬ ವಿಶೇಷ ಮತ್ತು ವಿಭಿನ್ನ ಮತ್ತು ತುಂಬಾ ಪವರ್ಫುಲ್ ಇರುವಂಥ ದೇವರು ನೋಡಿ. ಅದೆಲ್ಲ ದೇವರು ವಾಶ್ ಮಾಡಿದಂಥ ನೀರಿದು ಹೋಗ್ತಿದ್ದೆ. ಸೊ ನಾವು ಮಾರ್ನಿಂಗ್ ಹೋಗಿದ್ವಿ, ತುಂಬ ಬೇಗ ಹೋಗಿದ್ವಿ, ಹಾಗಾಗಿ ಇನ್ನೂ ಅಲ್ಲಿ ಕ್ಲೀನಿಂಗ್ ನಡೀತಾ ಇತ್ತು. ಸೊ ದೇವರ ದರ್ಶನ ಸಿಗುತ್ತಾ ಇಲ್ವೋ ಅನ್ನೋ ಡೌಟಲ್ಲಿ ನಾನಿದ್ದೆ. ನಮ್ಮ ಪುಣ್ಯ ದೇವರು ನಮ್ಮ ಮೇಲಿರುವಂಥ ಒಂದು ಕೃಪೆನೋ ಏನೋ, ಅವರು ದೇವ್ರನ್ನ ಕ್ಲೀನ್ ಮಾಡೋ ಒಂದು ಪರ್ಪಸ್, ಅದನ್ನ ವಾಶ್ ಮಾಡಿ ಅದನ್ನ ರೆಡಿ ಮಾಡ್ತಿದ್ರು. ಸೊ ಅದು ನಮಗೆ ದರ್ಶನ ಸಿಕ್ತು ನೋಡಿ. ಇದೇ ನಮ್ಮ ದೇವರು, ಇದು ನಮ್ಮ ದರ್ಶನ ಸಿಕ್ಕಿದ್ದು ನನ್ನ ಪುಣ್ಯ. ಅದನ್ನ ರಿವೈವ್ ಮಾಡಬಾರ್ದು ಅಂದ್ಕೊಂಡೆ, ಆದರೆ ನಿಮಗೋಸ್ಕರ ಅದು ತೋರಿಸ್ಬೇಕು ಅಂತ ರಿವೈವ್ ಮಾಡಿದೆ. ಸೊ ಇದು ಮೇಲೆ ಬಂದಾಗ ಇದು ಗಂಟೆ ಇರುತ್ತೆ. ಸೊ ಆ ಗಂಟೆನ ನೀವು ಹೊಡೆದ್ಬಿಟ್ಟೆ ನೀವು ಡೌನ್ ಇಳಿಬೇಕು. ಹೊಡಿದೇನೆ ನೀವು ಮೆಟ್ಲನ್ನ ಇಳಿಯೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಎಲ್ಲರೂ ಆ ಗಂಟೆನ ಹೊಡೆದ್ಬಿಟ್ಟೆ ನೀವು ಡೌನ್ನ ಇಳೀರಿ ಫ್ರೆಂಡ್ಸ್. ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಈಗ ಬಿಸಿಲಲ್ಲಿ ಬಂದಾಗ ನಮಗೆ ಕಾಲು ತುಂಬ ಸುಡುತ್ತೆ, ಯಾಕಂದರೆ ಬೆಟ್ಟ ಅಲ್ವಾ, ಹತ್ತಬೇಕಲ್ವಾ. ಸೊ ಬರೀ ಕಾಲಲ್ಲಿ ಹತ್ತಿರ್ತೀವಿ, ಬೆಟ್ಟ ತುಂಬಾ ಸುಡುತ್ತೆ ಅಂತ ನೋಡಿ ಕವರಿಂಗ್ ಎಲ್ಲ ಮಾಡಿದ್ದಾರೆ. ತುಂಬ ಒಳ್ಳೆಯ ಕೆಲಸ. ಭಕ್ತಾದಿಗಳಿಗೋಸ್ಕರ ಈ ಥರ ಒಂದು ಒಳ್ಳೆಯ ಕಾರ್ಯನ ನಮ್ಮ ಸರ್ಕಾರನೋ ಇಲ್ಲ ಟ್ರಸ್ಟೋ ಈ ದೇವಸ್ಥಾನದ ಕಡೆಯವರು ಮಾಡಿದ್ದಾರೆ. ಸೊ ಹ್ಯಾಟ್ಸ್ ಆಫ್. ಸೊ ನಾವು ಹಾಗೆ ಡೌನು ಈಗ ಸ್ಟೆಪ್ಸ್ನ ಇಟ್ಕೊಂಡು ಬಂದಮೇಲೆ ಅಲ್ಲಿ ಹನುಮಂತಪ್ಪಗಳು ಇದ್ದೇ ಇರ್ತಾರೆ. ಸೊ ಅವ್ರಿಗೆ ನಮ್ಮ ಕೈಯಲ್ಲಿ ಆದಂಥ ಸಣ್ಣ ಪುಟ್ಟ ಸಹಾಯನ ಮಾಡಿದ್ವಿ. ಅವರ ಹೊಟ್ಟೆನ ತುಂಬಿಸೋವಂಥ ಒಂದು ಕೆಲಸನ ನಮ್ಮ ತಂಡ ಮಾಡ್ತು. ತುಂಬ ಸಿಂಪಲಾಗಿ ಮಾಡಿದ್ವಿ, ಯಾಕಂದರೆ ಇದೇ ನಮ್ಮ ಫಸ್ಟ್ ವಿಡಿಯೋ ಫ್ರೆಂಡ್ಸ್. ಈಗ ನೋಡಿ, ಈಗ ಮುಂದೆ ಹಂಗೆ ಸ್ವಲ್ಪ ಇನ್ನೂ ದೊಡ್ಡದಾಗೆ ನಾವು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಒಂದು ಆಶೀರ್ವಾದ ನಮ್ಮಲ್ಲಿದ್ದರೆ ಖಂಡಿತ ಇನ್ನೂ ದೊಡ್ಡದಾಗೆ ನಾವು ಸಹಾಯನ ಮಾಡ್ತೀವಿ ಫ್ರೆಂಡ್ಸ್. ನೋಡಿ ಅಲ್ಲಿದ್ದಂಥ ತುಂಬಾ ಗ್ಯಾಂಗ್ ಇತ್ತು, ಸಿಕ್ಕಾಬಟ್ಟೆ ಗ್ಯಾಂಗ್ ಫ್ರೆಂಡ್ಸ್. ಯಾಕಂದರೆ ಫಸ್ಟು ನಾವೇ ಹತ್ತಿದ್ರಿಂದ ಸೊ ನಮ್ಮದೇ ಫಸ್ಟ್ ಅನ್ಕೋತೀನಿ. ಸೊ ಹಂಗಾಗಿ ತುಂಬಾ ಇತ್ತು ಪಾಪ, ಎಲ್ಲರಿಗೂ ಕೊಟ್ವಿ. ಎಷ್ಟು ಸಿಕ್ತೋ ಏನೋ ಗೊತ್ತಿಲ್ಲ, ಆದರೆ ನಮ್ಮ ಹತ್ರ ಇದ್ದಂಥ ಪ್ರತಿಯೊಂದು ಕೂಡ ಅಲ್ಲಿ ನಾವು ಅದಕ್ಕೆ ಕೊಟ್ಟು ನೋಡಿ ಇದಂತೂ ನಾನು ಬಾ ಅಂದ ತಕ್ಷಣವೇ ಬಂದುಬಿಡ್ತು ಫ್ರೆಂಡ್ಸ್. ನಮ್ಮ ಹುಡುಗರೆಲ್ಲ ಎದ್ರುಕೊಂಡ್ಬಿಟ್ಟು ಓಡಿಬಿಟ್ರು. ಇದು ಬಾ ಅಂತ ನಾನು ಬಿಸ್ಕೆಟ್ ತೆಗ್ದ ತಕ್ಷಣ ಅದು ಬಂದುಬಿಡ್ತು. ಸೊ ನೆಕ್ಸ್ಟ್ ಟೈಮ್ ನಾನು ಹಣ್ಣುಗಳ್ನ ತೊಗೊಂಡು ಬರಬೇಕಿತ್ತು. ನೀವು ಬಿಸ್ಕೆಟ್ಗಿಂತ ಹಣ್ಣನ್ನು ಕೊಟ್ಟರೆ ತುಂಬ ಒಳ್ಳೆಯದು ಅನಿಸ್ತು. ಹಾಗೆ ಬರಬೇಕಾದ್ರೆ ಯಾರೋ ಒಬ್ರು ಇದ್ದರು ಪಾಪ, ಅವ್ರಿಗೆ ಸ್ವಲ್ಪ ನಮ್ಮ ಕೈಲಾದ ಸಹಾಯನ ಮಾಡಿಬಿಟ್ಟು ಈಗ ನಾವು ಕೆಳಗಡೆ ಬರ್ತಾಯಿದ್ದೀವಿ ಫ್ರೆಂಡ್ಸ್. ವೀಕೆಂಡ್ಗೆ ಅಂತ ಪ್ಲ್ಯಾನ್ ಮಾಡ್ತಾರೋ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಒಳ್ಳೆಯ ಟೈಮ್ನ ನೀವು ಸ್ಪೆಂಡ್ ಮಾಡ್ತೀರಾ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.